ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಬ್ಲೌಸ್ ತೋರಿಸೋಣ ಅಂತ ಬಂದಿದ್ದೀನಿ. ಎಂಬ್ರಾಯ್ಡಿಂಗ್ ಡಿಸೈನ್ಸ್ದು ಅಂದರೆ ನಾನೇ ಮಾಡಿರುವಂಥದ್ದು ಒಂದಷ್ಟು ಡಿಸೈನ್ಸ್ ರೆಡಿ ಮಾಡಿದ್ನಲ್ವ, ಅದು ಯಾಕೆ ತೋರಿಸೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ನೋಡಿ, ಇದು ಸೀರೆ ಬಂದ್ಬಿಟ್ಟು ಆರೆಂಜ್ ಕಲರ್ ಇದೆ, ಕಾಪರ್ ಕಲರ್ ಮತ್ತು ಆರೆಂಜು. ಇದು ಪಿಕಾಕ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಔಟ್ಲೈನ್ಗೆ ಒಂದೇ ಒಂದು ಲೈನು ಸ್ಟೋನ್ ಲೈನು ಮತ್ತು ಬಾಲ್ ಚೈನ್ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ಹೈಲೈಟ್ ಮಾಡಿಲ್ಲ. ಸೀರೆ ಆರೆಂಜ್ ಇರೋದ್ರಿಂದ ಆರೆಂಜ್ ಕಲರ್ ಹೈಲೈಟ್ ಮಾಡಿದ್ದೀನಿ. ಇದು ಪಿಕಾಕ್ ಡಿಸೈನು. ಸ್ಲೀವ್ಸ್ಗೆ ಅವರು ಏನು ಗ್ರ್ಯಾಂಡಾಗಿ ಬೇಡ ಅಂತಂದರು, ಅದಕ್ಕೋಸ್ಕರ ನಾನು ಬರೀ ಬುಟೀಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಬುಟೀಸ್ಗಳು ಮಾತ್ರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಡಿಸೈನ್ ಅಷ್ಟೇ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಇದೆ. ಇದು ಫ್ರಂಟು ಅಷ್ಟೇ ಅದೇ ರೀತಿಯೇ ಬರುತ್ತೆ. ಫ್ರಂಟ್ಗೆ ಹಂಗೆ ಒಂದು ಲೈನ್ ಬಾಲ್ ಚೈನ್, ಒಂದು ಸ್ಟೋನ್ ಲೈನ್ ಬಂದಿದೆ, ಈ ಥರ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಸ್ವಲ್ಪ ಗ್ರೀನ್, ಇದಕ್ಕೆ ಸ್ವಲ್ಪ ಇದು ಮಿಕ್ಸ್ ಇದೆ ಬಾರ್ಡರ್, ಹಂಗಾಗಿ ಈ ಥರ ಸಿಂಪಲ್ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ಒಂಥರ ಔಟ್ಲೈನ್ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿದೆ. ಇಲ್ಲಿ ಬೇಕಂದರೆ ಇಲ್ಲಿ ಬಾಲ್ ಚೈನು ಹಾಕೋಬೋದು, ಆದರೆ ಅವ್ರು ಬೇಡ ಅಂತಾರೆ, ಸೀರೆಗೆಲ್ಲ ಸಿಗಾಕೊಳ್ಳುತ್ತೆ ಅಂತ ಕೆಲವ್ರು ಬೇಡ ಅಂತಾರೆ, ಹಂಗಾಗಿ ನಾನು ಹಾಕಿಲ್ಲ ಅದನ್ನು. ಇದು ಒಂಥರ ತಿಕ್ಕಾಗಿ ನೀಟಾಗಿ ಬಂದಿದೆ ಫಿನಿಶಿಂಗ್ ಡಿಸೈನ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಪ್ಲೇನಲ್ಲಿದ್ದರೆ ಇದೇನು ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಸ್ಲೀವ್ಸ್ಗೆ ಬಂದ್ಬಿಟ್ಟು ಈ ಥರ ಒಂದು ಬಾರ್ಡರ್ ಲೋಟಸ್ ಕೊಟ್ಟಿದ್ದೀನಿ, ಚೆನ್ನಾಗಿದೆ. ಇದನ್ನು ಒಂಥರ ಚಿಕ್ಕದಾಗಿ ಒಂದು ಲೋಟಸ್ ಕೊಡ್ತಿದ್ದೀನಿ. ಮಧ್ಯೆ ಕೊಡದೇ ಇದ್ರೂ ಆಗಿತ್ತು, ಇದೇ ಎದ್ದು ಕಾಣಿಸುತ್ತೆ, ನಾನು ಇರಲಿ ಒಂದು ಪ್ಲೇನಾಗಿ ಕಾಣಿಸ್ಬಾರ್ದು ಅಂತ ಒಂದು ಲೋಟಸ್ ಕೊಡಿಸಿದ್ದೀನಿ. ಮಾಮೂಲಿ ಫ್ರಂಟ್ಗೂ ಸೇಮ್ ಅದೇ ರೀತಿಯೇ ಬರುತ್ತೆ, ಆಯಿತಾ. ಮತ್ತು ಇದು ಬಂದುಬಿಟ್ಟು ಪಿಕಾಕ್ ಡಿಸೈನ್, ಇದೊಂದು ದೊಡ್ಡದು ಪಿಕಾಕ್ ಡಿಸೈನು. ನೋಡಿ, ಈ ರೀತಿ ಇದೆ. ಇದು ಇನ್ನೂ ದೊಡ್ಡದಾಗಿ ಬರುತ್ತೆ. ಇದು ಡೀಪ್ ಚಿಕ್ಕದಿರೋದ್ರಿಂದ ನಾನು ಚಿಕ್ಕದು ಮಾಡಿ ಕೂರಿಸಿರೋದು. ಇದು ಇನ್ನೂ ಸ್ವಲ್ಪ ಅಗಲಾಗಿ ಬರುತ್ತೆ. ಡೀಪ್ ಜಾಸ್ತಿ ಬೇಕು ಅನ್ನೋರಿಗೆ ಅದು ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಸ್ವಲ್ಪ ಕಮ್ಮಿ ಇತ್ತು ಡೀಪು. ಆಮೇಲೆ ಈ ಕಡೆ ಏನೂ ಇಲ್ಲ, ಸಿಂಪಲ್ ಡಿಸೈನ್ ಬಂದಿದೆ, ಆರ್ಟ್ ಥರ ಸಿಂಪಲಾಗಿ ಬಂದಿದೆ. ನಾನು ಇರಲಿ ಪ್ಲೇನ್ ಯಾಕೆಂದರೆ ಇಲ್ಲೊಂದು ಬುಟೀಸ್ ಕೂರಿಸಿದ್ದೀನಿ, ಈ ಥರ ಮಾಡಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ಅವರು ಗ್ರ್ಯಾಂಡಾಗಿ ಬೇಡ ಅಂತ ಈ ಥರ ಸಿಂಗಲ್ ಪಿಕಾಕ್ ಬರುತ್ತೆ. ಈ ಸಿಂಗಲ್ ಪಿಕಾಕ್ ಹಾಕೊಂಡು ಬುಟೀಸ್ಗಳು ಹಾಕೊಂಡ್ರೆ ಚೆನ್ನಾಗಿರ್ತಿತ್ತು, ಆದರೆ ಅವರು ಬೇಡ, ಬಾರ್ಡರ್ಗೆ ಸಾಕು ಸಿಂಪಲ್ಲಾಗಿ ಬುಟೀಸ್ ಹಾಕ್ಕೊಡಿ ಅಂದ್ಬಿಟ್ಟು ಬುಟೀಸ್ ಹಾಕ್ಸ್ಕೊಂಡಿದ್ದಾರೆ. ನೋಡಿ, ಇಷ್ಟೇ. ಇದು ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮಾಮೂಲಿ ಫ್ರಂಟಲ್ಲಿ ಈ ಥರ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಸ್ಟೋನ್ ಎಲ್ಲ ಬಂದಿದೆ ನೋಡಿ. ಇದು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 2 ಲೈನ್ ಹಾಕಿದ್ದೀನಿ. ಇದು ಮಧ್ಯೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಂತು, ಹಂಗಾಗಿ ಬಾಲ್ ಚೈನು ಮತ್ತು ಸ್ಟೋನು 2 ಲೈನ್ ಸ್ಟೋನು, 1 ಲೈನ್ ಬಾಲ್ ಚೈನ್ ಹಾಕಿ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಅಷ್ಟೇ, ಔಟ್ಲೈನ್ ಎಲ್ಲ ಆಗಲಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದ್ರೆ ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇದಕ್ಕೂ ಅಷ್ಟೇ, ಬರೀ ಯೆಲ್ಲೋ ಕಲರಿಂದ ಹೈಲೈಟ್ ಮಾಡೋಕ್ಕೆ ಯಾವ ಕಲರು ಆಗಲಿಲ್ಲ, ನಾನು ಬರೀ ಅದೊಂದರಲ್ಲೇ ಹೈಲೈಟ್ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ, ಬೇರೆ ಕಲರ್ ಮಿಕ್ಸ್ ಮಾಡಿದ್ರೆ ಏನು ಡಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಒಂದು ಕಲರಲ್ಲೇ ಹೈಲೈಟ್ ಮಾಡಿದ್ದೀನಿ. ಮತ್ತು ಇದು ಅಷ್ಟೇ, ಫ್ರಂಟಲ್ಲಿನೂ ಸೇಮ್ ಅದೇ ಹಿಂದೆ ಹೇಗಿದೆಯೋ ಅದೇ ಥರ ಫ್ರಂಟಲ್ಲಿ ಬಂದಿದೆ. ನೋಡಿ, ಈ ಥರ ಚೆನ್ನಾಗಿದೆ. ನಾನು ಆಗಲೇ ತೋರಿಸೋದ್ನಲ್ಲ ಅದೇ ಥರ ಡಿಸೈನ್, ಇದು ಪಿಕಾಕ್ ಡಿಸೈನು. ಅದೇ ಸ್ಲೀವ್ಸ್ ಗ್ರ್ಯಾಂಡಾಗಿ ಬಂದಿದೆ. ಇದು ನೋಡಿ, ಸ್ಲೀವ್ಸ್ ಫುಲ್ಲು ಗ್ರ್ಯಾಂಡಾಗಿದೆ. ಇದು ಫುಲ್ಲು ಇಲ್ಲೆಲ್ಲ ಬುಟೀಸ್ಗಳು ಬಂದಿದೆ, ಇದು ನವಿಲುಗಳು ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಒಂಥರ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿದೆ. ಇದು ಹಾಕ್ಕೊಂಡ್ರಂತೂ ಸೂಪರಾಗಿ ಕಾಣಿಸುತ್ತೆ. ಈ ಬ್ಯಾಕಲ್ಲಿ ಇಷ್ಟಿದೆ. ಇದು ಬೇಕಾದ್ರೆ ಇಲ್ಲೊಂದು ಬುಟೀಸ್ಗಳನ್ನೂ ಹಾಕ್ಕೋಬೋದು ನೀವು ಬೇಕು ಅಂದರೆ. ನಾವು ಬೇಕು ಅಂದರೆ ಹಾಕ್ತೀವಿ, ಇಲ್ಲಾಂದರೆ ಅದು ಎಕ್ಸ್ಟ್ರಾ ಅದು. ಈ ಥರ ಸ್ಲೀವ್ಸು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬೇಕು ಅಂದರೆ ಗ್ರ್ಯಾಂಡಾಗೂ ಹಾಕ್ಕೋಬೋದು, ಇಲ್ಲ ನಾನು ಆವಾಗಲೇ ತೋರಿಸಿದ್ನಲ್ಲ ಈ ಥರ ಪ್ಲೇನಾಗೂ ಇರುತ್ತೆ. ಈ ಡಿಸೈನ್ನ ಇದು ನೋಡಿ, 2 ಒಂದೇ ಡಿಸೈನ್. ಇದು 2 ಪಿಕಾಕ್ ಡಿಸೈನೇ, ಆದರೆ ಸ್ಲೀವ್ಸ್ ಬೇರೆ ಇದೆ. ನೋಡಿ, ಇದು ಗ್ರ್ಯಾಂಡಾಗಿ ಹಾಕ್ಸ್ಕೊಂಡಿದ್ದಾರೆ, ಇವರು ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಹಾಕ್ಸಿದೆ. ಆ ಥರ ಬರುತ್ತೆ. ಅದು ನಿಮ್ಮ ಚಾಯ್ಸು, ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಇದು ಗ್ರ್ಯಾಂಡಾಗಿ ಬೇಡ ಅಂದರೆ ಅದನ್ನ ಆ ಥರ ಸ್ಲೀವ್ಸ್ ಚೇಂಜ್ ಮಾಡ್ಕೋಬೋದು ಡಿಸೈನ್. ನೋಡಿ, ಇದು ಒಂಥರ ಚೆನ್ನಾಗಿದೆ. ಇದು ಅಷ್ಟೇ, ಕಲರ್ ಜಾಸ್ತಿ ಹಾಕಲಿಲ್ಲ, ಬರೀ ಗ್ರೀನೆಲ್ಲ ಹೈಲೈಟ್ ಮಾಡಿದ್ದೀನಿ. ಯಾಕೆಂದರೆ ಸೀರೆ ಗ್ರೀನು ಮತ್ತು ಇದು ಕಾಪರ್ ಕಲರ್ ಇತ್ತು. ಕಾಪರ್ ಕಲರ್ ಇದ್ರ ಮೇಲೆ ಹಾಕಿದ್ರೆ ಕಾಣಿಸಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ಒಂದೊಂದು ಡಾಟ್ ಹಾಕಿದ್ದೀನಿ ನೋಡಿ, ಇಲ್ಲಿ ಒಂದು ಡಾಟ್ ಹಾಕಿದ್ದೀನಿ, ಚಿಕ್ಕದಾಗಿ, ಅದು ಕಾಣಿಸಲ್ಲ. ಜಾಸ್ತಿ ಗ್ರೀನ್ನೇ ಹೈಲೈಟ್ ಮಾಡಿದ್ದೀನಿ. ಅದು ನೋಡಿಕೊಂಡು ನಾವು ಕಲರ್ ಕಾಂಬಿನೇಷನ್ನ, ಇವಾಗ ಸೀರೆ ಕಲರ್ ಹೇಗಿರುತ್ತೆ ಅದು ಹೈಲೈಟ್ ಮಾಡಬೇಕಾಗುತ್ತೆ. ಆಮೇಲೆ ಬ್ಲೌಸ್ ಪೀಸು ಅಷ್ಟೇ ಪ್ಲೇನ್ ಇರಬೇಕು, ಇಲ್ಲಾಂದರೆ ಹಿಂಗಾಗುತ್ತೆ. ಇವಾಗ ಇದಕ್ಕೆ ಕೆಳಗಡೆ ಬಾರ್ಡರ್ ಥರ ಡಿಸೈನ್ ಬಂದಿದೆ, ಮತ್ತು ಇಲ್ಲಿ ಮೇಲ್ಗಡೆ ಬುಟೀಸ್ಗಳು ಬಂದಿದೆ. ಸ್ವಲ್ಪ ಗ್ರ್ಯಾಂಡ್ ಆಗಬೇಕು ಅಂದ್ಬಿಟ್ಟು ಈ ಥರ ಹಾಕ್ಸ್ಕೊಂಡಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಇದನ್ನು ನೋಡಿ, ತುಂಬ ಲುಕ್ಕಾಗಿ ಬಂದಿದೆ. ಇದಕ್ಕೂ ಅಷ್ಟೇ ಬಾಲ್ ಚೈನು ಸ್ಟೋನು ಎಲ್ಲ ಹಾಕಿದ್ದೀವಿ, ಒಂಥರ ಲುಕ್ಕಾಗಿ ಕಾಣಿಸ್ತಾ ಇದೆ. ನೋಡಿ, ಇದಕ್ಕೂ ಅಷ್ಟೇ ಫ್ರಂಟಲ್ಲಿ ಮಾಮೂಲಿ ಒಂದು ಸೈಡ್ ಬರುತ್ತೆ. ಇದು ಬಂದ್ಬಿಟ್ಟು
ಪಿಕಾಕ್ ಡಿಸೈನು ಎರಡೆರಡು ಪಿಕಾಕ್ ಬರುತ್ತೆ ನೋಡಿ, ಇಲ್ಲೆರಡು 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 6 ಪಿಕಾಕ್ ಬರುತ್ತೆ. ರೌಂಡ್ ನೆಕ್ ಬರುತ್ತೆ ಇದು. ತುಂಬ ಚೆನ್ನಾಗಿದೆ. ಒಂಥರ ಇದು ಸೀರೆ ಬಂದ್ಬಿಟ್ಟು ಪರ್ಪಲ್ ಇದೆ, ಹಂಗಾಗಿ ಈ ಥರ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡಿ, ನಿಮ್ಗೆ ಯಾವ ಕಲರು ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪಿಕಾಕೆ ಎಲ್ಲ ಸುಮಾರು ಆಲ್ಮೋಸ್ಟ್ ಇರೋದು, ಚಿಕ್ಕದು ದೊಡ್ಡದು ಆ ಥರ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಂದಷ್ಟಿದೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ಬೋಟ್ ನೆಕ್ ಡಿಸೈನು, ಇದು ಅಷ್ಟು ಪಿಕಾಕ್ ಡಿಸೈನೇ ನೋಡಿ. ಇದು ಇಲ್ಲಿ ಬಂದಿದೆ, ಇಲ್ಲಿ ಕೆಳಗಡೆ ಎರಡು ಬಂದಿದೆ. ಇದು ಲಂಗ ಬಂದ್ಬಿಟ್ಟು ಬ್ಲ್ಯಾಕ್ ಇರೋದ್ರಿಂದ ನಾನು ಬ್ಲ್ಯಾಕ್ ಹೈಲೈಟ್ ಮಾಡಿದ್ದೀನಿ, ಗೋಲ್ಡ್ ಸ್ವಲ್ಪ ಡಲ್ ಮಾಡಿದ್ದೀನಿ, ಹಂಗಾಗಿ ಎರಡು ಮಿಕ್ಸಲ್ಲಿ ಬಂದಿದೆ ಈ ಡಿಸೈನು. ಇದು ಬಂದ್ಬಿಟ್ಟು ಬೋಟ್ ನೆಕ್ ಡಿಸೈನ್, ಇಲ್ಲಿಂದ ಫುಲ್ಲು ಬೋಟ್ ನೆಕ್. ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದಕ್ಕೆ ಪಫ್ ಇಟ್ಬಿಟ್ಟು ಬಾರ್ಡರ್ಗೆ ಮಾತ್ರ ಇದು ಡಿಸೈನ್ ಮಾಡಿದ್ದೀನಿ. ಬಾರ್ಡರ್ ಇದೆಯಲ್ಲ, ಇದಕ್ಕೆ ಮಾತ್ರ ತಗೊಂಡು ಇಲ್ಲಿಗೇನೂ ಇಲ್ಲ, ಇಲ್ಲಿ ಬಫ್ ಥರ ಬರುತ್ತೆ, ಅದೇ ಬಾಹುಬಲಿ ಬಫ್ ಥರ ಬರುತ್ತೆ, ಆ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಇದಂತೂ ಸಖತ್ತಾಗಿದೆ. ಇದು ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ ಬಂದಿದೆ ನೋಡಿ, ಮುಂದೆದು ಈ ರೀತಿ ಸೂಪರಾಗಿದೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.